ಬೆಳಗ್ಗೆನೆ ಮಾತಾಡಿದ್ದೆ ರೆವಿನ್ಯೂ ಮಂತ್ರಿಗಳಿಗೆ ಪರ್ಮಿಟ್ ಕೊಡೋದು ನಾನೇ ದೂರವಾಣಿ ಮಾಡಿ ಹೇಳಿದ್ದೀನಿ ಸರ್ ಈ ತರ ಇದೆ ಕತ್ತೆ ಕಾಯ್ತಿದಾರ ಅಂತಂದ್ರು. ಯಾಕೆ ಈಗ ಈ ಗಣಿಗಾರಿಕೆ ಕೊಟ್ಟಿದ್ದಾರೆ ಯಾರಾದ್ರೂ ಮಾಡ್ಕೊಳ್ಳಿ ಬೆಟ್ಟ, ಈಗ ಮನೆಗಳಿರ್ತಕ್ಕಂಥ ಜಾಗ ಈಗ ಮನೆಗಳಿಲ್ಲ ಅಂತ ಅನ್ಕೊಂಡ್ರೆ ಏನ್ ಸರ್ ಯಾವ ತರ ಮೆಸೇಜ್ ಈಗ ಹೋಗೋಣ ನಾವು ಈಗ ನಾವು ಅಲ್ಲ ಇವ್ರು ಮೀಡಿಯಾ ಅವ್ರ ಜೊತೆಗೆ ನಾವು ಇಲ್ಲೇ ಇರ್ತೀವಿ, ನೀವು ಹೋಗಿ ನೋಡ್ಕೊಂಬನ್ನಿ, ನಾವು ಕೇಳೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ಅವಾಗ ಮಾತಾಡ್ತೀವಿ. ನಾವು ಈಗಾಗಲೇ ಪಂಚಾಯತಿಗೆ 25 ಎಕರೆ ಜಾಗ ಕೊಟ್ಟಿದ್ದಾರೆ, ಅದು ಮರಗಳಿದೆ. ಈ 168 ಇರ್ತಕ್ಕಂಥ ಜಾಗ ಬಹಳ ಬಲಾಟ್ ಇದ್ದಾರೆ, ಬಹಳ ಬಲಾಟ್ ಇದ್ದಾರೆ. ಆ ಬಲಾಟ್ ನೋಡೋಣ. ನಮ್ಮವರು ನಮ್ಮ ಗುಡಿಮಂಡ್ಯ ತಾಲೂಕು ಪ್ರಾಪರ್ಟಿ ಒಂದೇ ಒಂದು ಇಂಚು ಜಾಗವಿಲ್ಲ, ಪ್ರಾಣ ಹೋಗ್ಲಿ ತೊಂದರೆ ಇಲ್ಲ. ಅದು ಇದನ್ನು ನೀವು ನೋಡಿ ಸ್ಥಳ ತನಿಖೆ ಮಾಡಿ ಜಿಲ್ಲಾಧಿಕಾರಿಗಳು ಬರಬೇಕು. ಅದನ್ನು B1ಗಳು ಈಗ ಯಾಕೆಂದ್ರೆ ಕಂಪ್ನಿ ಅಧ್ಯಕ್ಷತೆ ಅವರೇ ಇರ್ತಾರೆ. ಈಗ ಇರ್ತಕ್ಕಂಥ ಒಂದೇ ಒಂದು ಅವ್ರು ನಿಲ್ಸೋದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಪಾರ್ಟಿಗೆ ಬನ್ನಿ, ನಮ್ಗೇನು ಬೇರೆ ಇನ್ನೇನಿಲ್ಲ ಇದರಲ್ಲಿ. ಅಥವಾ ನಿಮಗೇನು ವೈಯಕ್ತಿಕವಾಗಿ ನಾವೇನು ಇದರಲ್ಲಿ ಬೇರೆ ತಿಳ್ಕೊಂಡಿಲ್ಲ. ಈಗ ಅರಣ್ಯ ಇಲಾಖೆ ಅನುಮತಿ ಕೊಟ್ಟು ಅವ್ರಿಗೂ ಕೊಡಲಿ, ನಾವು ಹೋಗೋಣ. ನೀವು ಸ್ಥಳದಲ್ಲಿ ಮೀಡಿಯಾದವರು ಖಾಲಿ ಜಾಗ ಇದ್ರೆ ಕೊಡಿ, ತೊಂದರೆ ಇದೆ. ಈಗ ನಮ್ಮ ಒಬ್ಬ ರೈತ ಸಾಗುವಳಿ ಚೀಟಿ ಕೊಡ್ಬೇಕಾದ್ರೆ 108 ಮಾನದಂಡಗಳು ಹೇಳ್ತೀವಿ. ಅವ್ರಿಗೆ ಅದಿಲ್ಲ ಇದಿಲ್ಲ, ಹೋಗ್ಲಿ ನಮ್ಮ ಗುಡಿಮಂಡ್ಯ ತಾಲೂಕವ್ರು ಯಾರಾದ್ರೂ ಮಾಡ್ಕೊಂಡ್ರೆ ತಾಲೂಕವ್ರು ಬದುಕೊಳ್ಳಿ ಅಂತ. ಒಬ್ಬೇ ಒಬ್ಬ ಗುಡಿಮಂಡ್ಯ ತಾಲೂಕವ್ರಾಗಿಲ್ಲ. ಆಮೇಲೆ ಒಂದು ಚಿಕ್ಕಬಳ್ಳಾಪುರ ತಾಲೂಕು B1ಗಳಿಗೆ ಮಾನದಂಡ ಮಾಡಿ ನಿಲ್ಲಿಸ್ಬಿಟ್ಟಿರ. ಈಗ ನಾವು 168 ಅನ್ನ ಉಳಿಸ್ಕೊಳ್ತಕ್ಕಂಥದ್ದು ದಂಡಾಧಿಕಾರಿಗೆ ಕರ್ತವ್ಯ. ಈಗಾಗಲೇ ಶಾಸಕರು ಕೂಡ ದೂರವಾಣಿ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನಮ್ಮ ಒತ್ತಾಯ ಯಾರೇ ಹಾಕೊಳ್ಳಿ, ಯಾರು ಫಾರೆಸ್ಟ್ ಜಾಗವನ್ನ ನೀಲಗಿರಿ ಮರಗಳಿರ್ತಕ್ಕಂಥ ಜಾಗವನ್ನ NOC ಕೊಟ್ಟಿದ್ದಾರೋ ಅವರನ್ನ ಸಸ್ಪೆಂಡ್ ಮಾಡಬೇಕು. ನಮ್ಮ ಅರಣ್ಯ ಸರ್ವೆ ಉಳಿಸಿ, ಸರ್ವೆ ನಂಬರ್ 8 ಅನ್ನು ಉಳಿಸಿ, 68 ಸರ್ವೆ ನಂಬರ್ ಉಳಿಸಬೇಕು, 168 ಸರ್ವೆ ನಂಬರ್ ಉಳಿಸಬೇಕು, 168 ಸರ್ವೆ ನಂಬರ್ ಉಳಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಲ್ವಾ? ಸೇಫರ್ ಜೋನ್ ಪ್ರಾಪರ್ಟಿ ಕೊಟ್ಟಿದ್ದಾರಲ್ಲ, ಈಗ ನಿಮ್ಗೆ ಗೊತ್ತಿದೆ ಯಾರು ಹೇಳಿದ ವೈಯಕ್ತಿಕ ಬೇಡ ಏನ್ ಬೇಡ. 168 ಮೊದಲುಕೊಂಡ ಪಂಚಾಯತಿ ಪ್ರಾಪರ್ಟಿ, ಒಂದು ನಾವಲ್ಲ ನೀವಲ್ಲ, ಅವರ ಪ್ರಾಪರ್ಟಿ ಅವ್ರ ಪ್ರಾಪರ್ಟಿ ಅವ್ರು ಉಳಿಬೇಕು. ಅದಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ. ಹೋಗೋಣ, ನಾವು ಮೀಡಿಯಾದವ್ರು ಕರೀತೀವಿ, ನೀವು ಹೋಗಿ ನಿಮ್ಮ ಇವ್ರನ್ನ ಕತ್ತೆ ಕಾಯ್ತಿದ್ದಾರೆ ಅವ್ರನ್ನೂ ಕರ್ತಾರೆ. ಏನಪ್ಪ ಈ ಮರ ಇದೆ ಹೆಂಗೆ ಕೊಟ್ಟೆ ಹೇಳಿ. ಯಾರು ಯಾರೇ ಹಾಕ್ಕೊಳ್ಳಿ, ನಮ್ಮ ಅಭ್ಯಂತರ ಇಲ್ಲ. ಒಳ್ಳೆಯವ್ರನ್ನ ರಕ್ಷಣೆ ಮಾಡಿ ಸುತ್ತಲೂ ಬಲಿ ಹಾಕ್ಕೊಳ್ಳಿ. ನಾವಂತೂ ಅವ್ರ ಮೇಲೆ ಕ್ರಮ